Hello everyone, you are watching News Insights. Let's watch today's news updates. ಮುಖ್ಯವಾಗಿದೆ. ಎಸ್ಪೆಷಲಿ ಪ್ಯಾರಾಮೆಡಿಕಲ್ ಅಂದರೆ ಮೆಡಿಕಲ್ ಆಫೀಸರ್ಸ್ಗೆ ಬಹಳ ಅನುಕೂಲ ಆಗೋ ಥರ ಸರ್ಕಾರದಲ್ಲಿ ಏನೇನು ಆಗ್ತಾ ಇದೆ, ಏನು ಅನುಕೂಲ ಆಗ್ತಾ ಇದೆ, ಏನು ಅನಾನುಕೂಲ ಆಗ್ತಾ ಇದೆ ಅಂತ ಅವ್ರು ತಿಳಿಸ್ಕೊಡೋಕ್ಕೆ ರೆಡಿ ಇದ್ದಾರೆ. ಅವರು ಚರಂತಪ್ಪಜ್ಜ ಮಹಾಸ್ವಾಮಿಗಳು ಶಿಕ್ಷಕರಿದ್ದರು, ಪೋಸ್ಟ್ ಮಾಸ್ಟರ್ ಇದ್ದರು, ಅವರು ವಾಕ್ಶಕ್ತಿ ಇತ್ತು, ತಪಸ್ವಿಗಳಿದ್ದರು. ಅವರು 84ನೇ ಇಸ್ವಿಗೆ ನಂದೀಪುರ ಮಠ ಕಟ್ಟಿ ಅಲ್ಲಿಂದ ಇಲ್ಲಿ ತನಕ ಸುದೀರ್ಘವಾಗಿ ಎಲ್ಲ ಭಕ್ತರಿಗೆ ಆಯುರ್ವೇದ ಮತ್ತು ಆರೋಗ್ಯದ ಬಗ್ಗೆ ಮತ್ತು ಪೂಜೆ ಜಪ ತಪ ಪರಂಪರೆ ಬಗ್ಗೆ ಭಕ್ತರಿಗೆಲ್ಲ ತಿಳಿಸಿ ಮಾರ್ಗದರ್ಶನ ಮಾಡಿ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಅವರ ಶಿಷ್ಯರ ಇಲ್ಲಿ ಬೆಂಗಳೂರಾಗ ಸುಮಾರು ಒಂದು 15-20 ಲಕ್ಷ ಜನ ಅವ್ರ ಶಿಷ್ಯರದ. ಹಾಗಾಗಿ ಆ ಶಿಷ್ಯರೆಲ್ಲ ಸೇರಿ ನಾವು ಅಜ್ಜನ ಸ್ಮರಣೋತ್ಸವ ನಾವು ಅಲ್ಲಿಗೆ ಬರೋಕ್ಕಾಗಲ್ಲ, ಹಾಗಾಗಿ ನಾವು ಇಲ್ಲೇ ಮಾಡ್ತೀವಿ ಅಂತ ಹೇಳಿ ಅವರು ಭಿನ್ನಯ ಹಾಕಿದ್ದಕ್ಕೆ ನಾವು ಅವರ ಒಪ್ಪಿಗೆ ಮೇರೆಗೆ ಇಲ್ಲೇ ಒಂದು ಆ ಭಕ್ತರದ ಒಂದು ಸಮಿತಿ ಮಾಡಿ ಪ್ರತಿ ವರ್ಷ ಇದು 22ನೇ ವರ್ಷ, 21 ವರ್ಷ 22ನೇ ವರ್ಷ ಅಜ್ಜವ್ರದ್ದು ಸ್ಮರಣೋತ್ಸವ ಮಾಡ್ತೀವಿ. ಈ ಎಲ್ಲ ಕಾರ್ಯಕ್ರಮ ಇಲ್ಲಿ ಅಜ್ಜನ ಭಕ್ತರ ಸೇರಿ ಮಾಡ್ತಾರೆ. ನಾವು ಬಂದು ಹೋಗಿ ಅವರಿಗೆ ಆಶೀರ್ವಾದ ಮಾಡಿ ಹೋಗೋದು ಅಷ್ಟೇ ನಮ್ಮ ಕೆಲಸ. ಉಳಿದೆಲ್ಲ ಕಾರ್ಯಕ್ರಮ ನಮ್ಮ ಚರಂತಪ್ಪಜ್ಜನ ಭಕ್ತರಕ್ಕಿಂತ ಚರಂತಪ್ಪಜ್ಜನ ಮಕ್ಕಳೇ ಅವರು. ಹಾಗಾಗಿ ಮಕ್ಕಳು ತಂದೆ ಆಸ್ತಿಗೆ ಎಷ್ಟು ಹಕ್ಕದಾರರು, ತಂದೆ ಕಾರ್ಯಕ್ರಮಕ್ಕೆ ಅಷ್ಟೇ ಹಕ್ಕದಾರರು. ಹಾಗಾಗಿ ಪ್ರತಿ ವರ್ಷ ಇಲ್ಲಿ ಚರಂತಜ್ಜನವರ ಪುಣ್ಯ ಸ್ಮರಣೋತ್ಸವ ಮಾಡ್ತಾರೆ. ಇದು 22ನೇ ವರ್ಷದ ಪುಣ್ಯ ಸ್ಮರಣೋತ್ಸವ. ಈ ಅಜ್ಜವರ ಕಾರ್ಯಕ್ರಮದಲ್ಲಿ ಈ ಸಾಹಿತ್ಯ, ಸಂಗೀತ, ಕಲೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋದವ್ರನ್ನ ಗುರುತಿಸಿ ಅವರಿಗೆ ಚರಂತಾರೆ ಶ್ರೀ ಪ್ರಶಸ್ತಿ, ಅಜ್ಜನ ಹೆಸರಿಟ್ಟು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದು ಭಾಳ ವಿಶೇಷ ಕಾರ್ಯಕ್ರಮ. ಹಾಗಾಗಿ ಇವತ್ತು ಬಸಯ್ಯ ಹಿರೇಮಠ ಅಂತೇಳಿ ಅವರಿಗೆ ಪ್ರಶಸ್ತಿ ಕೊಟ್ಟಿವಿ. ಅವರು ಮುರಿಂಗಾ ಪೌಡ್ರ್, ನುಗ್ಗಿ ಸೊಪ್ಪಿನೊಳಗೆ ಸಾಕಷ್ಟು ಸಾಧನೆಯನ್ನು ಮಾಡಿ ಸುಮಾರು 92 ದೇಶಕ್ಕೆ ಅವರ ಕಂಪ್ನಿ ಪ್ರಚಾರ ಆಗೈತೆ. ಆ ಕಡೆ ಎಲ್ಲ ಅದನ್ನು ಬಳಸ್ತಾರೆ. ಅವ್ರನ್ನ ಗುರುತಿಸಿ ಇವತ್ತು ಚರಂತಾರೆ ಪ್ರಶಸ್ತಿಯನ್ನು ಇದನ್ನು ಕೊಡೋಗಾಯ್ತು. ಸರ್, ಅಜ್ಜಿಯವರು ಕೂಡ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. 10 ಗಂಟೆ ಒಳಗೆ ಸಂಜೆಗೆ 5 ಗಂಟೆ ಮೇಲೆ ಅವರು ಸಾವಯವ ಕೃಷಿ ಮಾಡ್ತಿದ್ರು. ಅಲ್ಲಿ ತೋಟದಲ್ಲಿ ಸುಮಾರು 300-400 ಆಕಳಿದ್ದು, ಸುಮಾರು ಒಂದು 14 ಜನ ಆಳಿದ್ರು ಅಲ್ಲಿ ಕೆಲಸ ಮಾಡೋರು. ಬೆಳಗ್ಗೆ ಸಮಯ ಸಂಜೆಗೆ ಹೋಗಿ ತೋಟದಾಗ ಕೆಲಸ ಮಾಡ್ತಿದ್ರು. 80ನೇ ದಶಕದ ಆಚೆ ಕ್ಷೇತ್ರೋತ್ಸವ ಮಾಡಿದರು. ಅಜ್ಜವ್ರಿಗೆ ಸಾಕಷ್ಟು ಪ್ರಶಸ್ತಿ ಈಗೆಲ್ಲ ನಮಗೂ ಕೃಷಿ ಪಂಡಿತ ಪ್ರಶಸ್ತಿ ಬಂದತೆ. ಇದು ಬಂದತ್ತಂದ್ರೆ ಚರಂತ ಅಜ್ಜರ ಸಾಧನೆ. ನಮಗೆ ಸುಮ್ಮನೆ ಅವ್ರ ಹೆಸರ ಮೇಲೆ ನಮಗೆ ಬಂದತ್ತೆ ಅಷ್ಟೇ. ಆದರೆ ಅವರು 80ನೇ ದಶಕದ ಆಚೆ ಆವಾಗ ಎಕರೆಗೆ 50 ಕ್ವಿಂಟಲ್ ಶೇಂಗಾ, 60 ಕ್ವಿಂಟಲ್ ಮೆಕ್ಕೆಜೋಳ ಬೆಳೆದು ನಾಡಿಗೆ ತೋರಿಸಿದ ಕೀರ್ತಿ ಅವ್ರಿಗೆ ಸಲ್ತದೆ. ಹಾಗಾಗಿ ಇತ್ತೀಚೆಗೆ ಪ್ರಶಸ್ತಿಗಳು ಅಂತಂದ್ರೆ ಅಲ್ಲಿ ಇನ್ಫ್ಲುಯೆನ್ಸ್ ಮಾಡಿ ದುಡ್ಡು ಕೊಟ್ಟು ಹಿಂಗೆಲ್ಲ ಮಾಡ್ತಾರೆ. ಆದರೆ ಅಂಥ ಸಾಕಷ್ಟು ಪ್ರಶಸ್ತಿಗಳು ಅವ್ರಿಗೆ ಬರಬಹುದಿತ್ತು, ಅವ್ರು ಒಪ್ಪಲಿಲ್ಲ ಅಜ್ಜವರು. ಅದಕ್ಕೆ ಅಜ್ಜವ್ರ ಹೆಸರಲ್ಲೇ ನಮ್ಮ ಶಿಷ್ಯರು ಯಾರು ಸಾಧನೆ ಮಾಡ್ತಾರೋ ಅವ್ರಿಗೆ ಕೇಳಾರ್ದಂಗೆ ಅವ್ರ ಸಾಧನೆಯನ್ನು ಗುರುತಿಸಿ ನಮಗೊಂದು ಸಮಿತಿ ಮಾಡಿವಿ. ಆ ಸಮಿತಿ ಒಳಗೆ ನಿರ್ಧಾರ ಮಾಡಿ ಆ ಚರಂತಾರೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಸಾವಯವ ಕೃಷಿಯೊಳಗೆ ದೊಡ್ಡ ಸಾಧನೆ ಮಾಡಿದ ಅಜ್ಜವರು. ಅವರು ಮನೆ ಮದ್ದು ಅಂತೇಳಿ ಮನೆಯಲ್ಲಿರ್ತಕ್ಕಂಥ ಸಾಂಬಾರು ಪದಾರ್ಥ, ಮನೆಯಲ್ಲೇ ಬಳಸ್ತಕ್ಕಂಥ ಆಹಾರ ಪದಾರ್ಥವನ್ನು ಹೇಳಿ ಸಾಕಷ್ಟು ಕಾಯಿಲೆಗಳನ್ನು ವಾಸಿ ಮಾಡಿದ ಕೀರ್ತಿ ಅಜ್ಜವ್ರಿಗೆ ಸಲ್ತದೆ. ಹಾಗಾಗಿ ಸಾವಯವ ಕೃಷಿ ಪಂಡಿತರ ಜೊತೆಗೆ ಆಯುರ್ವೇದ ಪಂಡಿತರನ್ನು ಇದ್ದರು. ಜೊತೆಗೆ ಪೂಜಾ ಫಲ ಅವರು ಅಜ್ಜವರು ಆದಿಶಕ್ತಿ ಆರಾಧಕರಿದ್ದರು. ಹಾಗಾಗಿ ಅವ್ರು ಏನು ಎಲ್ಲಿ ಕೂತ್ಕೊಂಡು ಹೇಳಿದ್ರು, ಎಲ್ಲೋ ನಡೆಯೋದು ಇಲ್ಲೇ ಕೂತ್ಕೊಂಡು ಹೇಳೋರು. ಆಮೇಲೆ ಯಾರಾದರೂ ಬಂದರೆ ನೀನು ನಿನ್ನೆ ಯಾಕೆ ಬರಲ್ಲ, ಒಂಟಿ ಯಾಕೆ ಬಿಟ್ಟು ಹಿಂಗೆಲ್ಲ ಕೂತ್ಕೊಂಡು ಹೇಳೋರು. ಹಾಗಾಗಿ ಅಜ್ಜನ ಭಕ್ತರೆಲ್ಲ ಅನುಭವ ಸಾಕಷ್ಟು ಐತಿ. ಹಾಗಾಗಿ ಅಜ್ಜನ ಶಿಷ್ಯರು ಏನು ಹೇಳಿದ್ರೆ ಕೇಳ್ತಾರೆ. ಅದು ಭಾಳ ವಿಶೇಷತೆ ಚರಂತಪ್ಪಜ್ಜನಲ್ಲಿ ಮತ್ತು ಭಕ್ತರಲ್ಲಿ ಕಂಡ ವಿಶೇಷತೆ. ಓಕೆ ಸರ್.